ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಮೂವಿಗಳೊಳಗೆ ಯಾವ್ಯಾವ ಮೂವಿಗಳು ಎಷ್ಟೆಷ್ಟು ಕಲೆಕ್ಟ್ ಮಾಡಿದವು ಅಂದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವ್ಯಾವ ಮೂವಿ ಎಷ್ಟೆಷ್ಟು ಕಲೆಕ್ಟ್ ಮಾಡಿದವು ಅನ್ನೋದನ್ನು ಸವಿಸ್ತಾರವಾಗಿ ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ನಾ ಮೊದಲನೇ ಮೂವಿ ಯಾವ ತಿಳಿಸ್ತಾನೆ ಅಂದ್ರೆ ನಿಮಗೆಲ್ಲ ಗುರುತಿರ್ಬೋದು, ಅದು ದುರಂಧರ್ 2 ಮೂವಿ. ಈ ಒಂದು ಮೂವಿ ಎಷ್ಟು ಕಲೆಕ್ಟ್ ಮಾಡೈತಿ ಡೇ ವೈಸನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ನಾವು ಡೇ 1 ನೋಡಿದ್ರೆ 102 ಕೋಟಿ, ಡೇ 2 80 ಕೋಟಿ, ಡೇ 3 113 ಕೋಟಿ, ಡೇ 4 114, ಆನಂತರ ಡೇ 5 65, ದೆನ್ ಡೇ 6ಕ್ಕೆ ಬಂದ್ರೆ 56 ಕೋಟಿ, ಆನಂತರ ಡೇ 7 48 ಕೋಟಿ, ಡೇ 8 49 ಕೋಟಿ, ಡೇ 9 41 ಕೋಟಿ, ಡೇ 10 62 ಕೋಟಿ. 62 ಕೋಟಿ ಒಂದು ಪ್ಲಸ್ ಆಗೋ ಕಾರಣ ಇದು ಸೆಕೆಂಡ್ ಸ್ಯಾಟರ್ಡೇ ಆಗಿತ್ತು. ಆ ಕಾರಣಕ್ಕೆ ಇನ್ನು ಓವರಾಲ್ ಆಗಿ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನಾನು ದುರಂಧರ್ 2 ಇದುವರೆಗೂ 1226 ಕೋಟಿಯನ್ನು ಸಂಪಾದನೆ ಮಾಡೈತಿ. ಅಂದ್ರೆ ದುರಂಧರ್ ಹೋಲಿಸಿದ್ರೆ ದುರಂಧರ್ ಏನು ಫಸ್ಟ್ ರಿಲೀಸ್ ಆಗಿತ್ತಲ್ಲ ಅದು 1307 ಕೋಟಿ ಸಂಪಾದನೆ ಮಾಡಿತ್ತು. ಪುಷ್ಪ ಏನು ರಿಲೀಸ್ ಆಗಿತ್ತಲ್ಲ ಪುಷ್ಪ 2 ಅದು 1742 ಕೋಟಿ, ಆನಂತರ KGF 1252 ಕೋಟಿ. ಈ ರೀತಿ ಆದ ಕಾರಣ ಇವು ಓವರಾಲ್ ಕಲೆಕ್ಷನನ್ನು ಪಡ್ಕೊಂಡ್ರು ಕೂಡ ಕೇವಲ 2 ವಾರ ಒಳಗೆ ಯುಕ್ಕರು ಸಮೀಪನ ಬಂದುಬಿಟ್ಟೈತಿ. ಅದರೊಳಗೂ ಈಗ ನಾವು KGF ರೆಕಾರ್ಡ್ ಕೂಡ ಬ್ರೇಕ್ ಆಗಿ ಹೋಗೈತಿ. ಅಂದ್ರೆ ಓವರಾಲ್ ಕಲೆಕ್ಷನನ್ನು ಬ್ರೇಕ್ ಮಾಡಿ ಮುಂದೆ ಸಾಗೈತಿ. ಇನ್ನು ಟಾರ್ಗೆಟ್ ಇಟ್ಟಿರೋದು ಯಾವುದಕ್ಕೆ ಬಾಹುಬಲಿ 2 ಆನಂತರ ಪುಷ್ಪ 2 ಇವೆರಡನ್ನ ಆರಾಮಾಗಿ ಮುಂದಿನ ವಾರವಾಗ ಇದು ಕವರ್ ಮಾಡಿ ಒಂದು ಹೊಕ್ಕೈತಿ. ಅದು ಮಾತ್ರ ಪಕ್ಕ ಐತಿ. ಓಕೆ, ಇದು ಒಂದೇ ಮೂವಿ ಆಗಿತ್ತು ದುರಂಧರ್ 2 ಓವರಾಲ್ ಕಲೆಕ್ಷನ್ ಅಷ್ಟ 1226 ಕೋಟಿ. ಆನಂತರ ಉಸ್ತಾದ್ ಭಗತ್ ಸಿಂಗ್ ಮೂವಿದು ಒಂದು ಕಲೆಕ್ಷನ್ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ ಇದು ಯಾವತ್ತು ರಿಲೀಸ್ ಆಗಿತ್ತು ಅಂದರೆ ಯಾವತ್ತು ದುರಂಧರ್ ರಿಲೀಸ್ ಆಗಿತ್ತಲ್ಲ ಅವತ್ತನ 2 ಮೂವಿ ರಿಲೀಸ್ ಆದ ಕಾರಣ ಇದ್ರದ್ದು ಒಂದು ತಿಳ್ಕೊಳ್ಬೇಕಾಗೈತಿ. ಇದು ಒಂದೇ ದಿನ ಒಂದು ಚಲೋ ತಮಗೆ ಒಂದು ಫುಲ್ ಕಲೆಕ್ಷನನ್ನು ಮಾಡಿತ್ತು ಅಂತೇಳಿ ನನಗನಿಸ್ತು. ಅದು 34 ಕೋಟಿಯನ್ನು ಸಂಪಾದನೆ ಮಾಡ್ತಿದ್ದ. ಅಂದ್ರೆ ಮೊದಲನೇ ದಿನ ಫುಲ್ ಹೈ ಇತ್ತು. ದೆನ್ 2ನೇ ದಿನಕ್ಕೆ 9 ಕೋಟಿ, ಆನಂತರ 3ನೇ ದಿನಕ್ಕೆ 9, 4ನೇ ದಿನಕ್ಕೆ 7 ಕೋಟಿ, 5ನೇ ದಿನಕ್ಕೆ 2 ಕೋಟಿ, ಆನಂತರ ಉಳ್ಕಿದ ಎಲ್ಲ ದಿನಗಳನ್ನು ನೋಡ್ರಿ ನಾವು 1 ಕೋಟಿ ಸಂಪಾದನೆ ಮಾಡೈತಿ. ಅಂದ್ರೆ ಓವರಾಲ್ ಆಗಿ ನಾವು ನೋಡೋದಾದ್ರೆ ಒಂದು ವೀಕದ ಕಲೆಕ್ಷನ್ 65 ಕೋಟಿಯನ್ನು ಸಂಪಾದನೆ ಮಾಡ್ತೈತಿ. ಆನಂತರ ಅದಾದ ಬಳಿಕ 1 ಕೋಟಿ ಒಟ್ಟು ಟೋಟಲ್ ಆಗಿ ಒಂದು 68 ಕೋಟಿ ಮಟ್ಟ ಈಗ ಸಂಪಾದನೆ ಮಾಡೈತಿ. ಓವರಾಲ್ ಆಗಿ ನಾವು ಇಂಡಿಯನ್ ಇದ್ರೊಳಗೆ ನೋಡಿರೋದಾದ್ರೆ 68 ಕೋಟಿ ಈ ಒಂದು ಉಸ್ತಾದ್ ಭಗತ್ ಸಿಂಗ್ ಮೂವಿದ ಒಂದು ಕಲೆಕ್ಷನ್ ಆಗೈತಿ. ದೆನ್ ನಾವು ಈ ಒಂದು ಮೂವಿದ ನನಗೆ ಇನ್ನೊಂದು ಲೈಕ್ ಏನಾತಂದ್ರೆ ಇದು ಯಾವತ್ತು ರಿಲೀಸ್ ಆಗಿತ್ತಂದ್ರೆ ಅವತ್ತು ಭಾಳಷ್ಟು ಹೈಪ್ ಇತ್ತು. ಒಂದು ದುರಂಧರ್ 2ಗೆ ಅವತ್ತು ರಿಲೀಸ್ ಆಗಿ 34 ಕೋಟಿ ಸಂಪಾದನೆ ಮಾಡ್ತು. ಇದು ಒಂದು ನನಗೆ ಪಾಸಿಟಿವ್ ಪಾಯಿಂಟ್ ಅಂತೇಳಿ ಅನ್ನಿಸ್ತು. ಓಕೆ, ಇದಾಗಿತ್ತ ಒಂದು ಉಸ್ತಾದ್ ಭಗತ್ ಸಿಂಗ್ದು ಒಂದು ಕಲೆಕ್ಷನ್ ಡೀಟೇಲ್ಸ. ದೆನ್ ಮುಂದಿನ ಮೂವಿ ಕಡೆ ಹೋಗೋಣ ನಾವು. ಅದ ನಮ್ಮ ಪ್ರೀತಿಯ ಕನ್ನಡ ಮೂವಿ. ಅದ ಯಾವ ಮೂವಿಪ್ಪ ಅಂದ್ರೆ ಲವ್ ಮಾಕ್ಟೇಲ್ 3 ಮೂವಿ. ಈ ಮೂವಿ ಎಷ್ಟು ಕಲೆಕ್ಟ್ ಮಾಡಿದ್ದನ್ನು ಈಗ ತಿಳ್ಕೊಳ್ಳೋಣ. ಈ ಒಂದು ಮೂವಿ ಮೊದಲನೇ ದಿನ 1,20,00,000 ಸಂಪಾದನೆ ಮಾಡಿತು. 2ನೇ ದಿನ 1 ಕೋಟಿ, ಕರೆಕ್ಟಾಗಿ 1 ಕೋಟಿ. ಆನಂತರ ಹಂಗೆ 3ನೇ ದಿನ, 4ನೇ ದಿನ, 5ನೇ ದಿನ, ಆನಂತರ 6, 7, 8 ಈ ರೀತಿಯಾಗಿ ನಾವು ನೋಡ್ಕೊಂಡು ಬಂದ್ರೆ ಎಲ್ಲ ದಿನ 1 ಕೋಟಿ, ಹಂಗೆ 80 ಲಕ್ಷ, 60 ಲಕ್ಷ ಈ ರೀತಿ ಕಲೆಕ್ಟ್ ಮಾಡಿ ಟೋಟಲ್ ಆಗಿ ಇಲ್ಲಿವರೆಗೂ 10 ಕೋಟಿ 13 ಲಕ್ಷ ರೂಪಾಯಿನ ವರ್ಲ್ಡ್ ವೈಡ್ ಒಳಗೆ ಈ ಒಂದು ಮೂವಿ ಕಲೆಕ್ಟ್ ಮಾಡೈತಿ. ಇದು ಮಾತ್ರ ಪಾಸಿಟಿವಿಟಿಯನ್ನು ಈ ಮೂವಿ ತೋರಿಸ್ಕೊಡ್ತೈತಿ. ಅಂದ್ರೆ ಕೇವಲ 2 ರಿಂದ 3 ಕೋಟಿ ಬಜೆಟ್ ಒಳಗೆ ಕ್ರಿಯೇಟ್ ಆದಂಥ ಮೂವಿ 10 ಕೋಟಿ ಅಂದ್ರೆ ಸುಮಾರು 7 ಕೋಟಿ ಪ್ರಾಫಿಟನ್ನು ಈಗ ಒಂದು ಕಲೆಕ್ಟ್ ಮಾಡೈತಿ. ಕನ್ನಡ ಒಳಗೆ ಇಷ್ಟು ಪ್ರಾಫಿಟ್ ಅಂದರೆ ಡೆಫಿನೆಟ್ ಆಗಿ ಇದೊಂದು ಚಲೋ ಪ್ರಾಫಿಟ್ ಅಂತ ಹೇಳ್ತಾವೆ ನಾವು. ಆನಂತರ ಲವ್ ಮಾಕ್ಟೇಲ್ ಮೂವಿ ಕುರಿತಂತೆ ಅಂದರೆ ಲವ್ ಮಾಕ್ಟೇಲ್ 3 ಮೂವಿ ಕುರಿತಂತೆ ಅನೇಕ ರೀತಿಯ ಕಾಂಟ್ರವರ್ಸಿಗಳು ಕೂಡ ಅದು, ಅನೇಕ ರೀತಿಯ ಜಗಳ ಕೂಡ ಅದು. ಅವನ್ನೆಲ್ಲ ಒಂದು ಪಕ್ಕಕ್ಕೆ ತಳಿಕಸ ಈ ಒಂದು ಮೂವಿ ಈ ರೀತಿಯಾದ ಕಲೆಕ್ಷನ್ ಮಾಡಿದ್ಲ. ಇದು ನಿಜವಾಗ್ಲೂ ಒಂದು ಖುಷಿಯ ವಿಚಾರ. ಇವ 3 ಮೂವಿ ಏನದಲ್ಲ ಮೇನಾಗಿ ಇವು ಒಂದೇ ದಿನ ರಿಲೀಸ್ ಆಗಿದ್ದು. ಅವತ್ತನ ಎಲ್ಲ ಮೂವಿಗಳು ರಿಲೀಸ್ ಆದರೂ ಕೂಡ ಎಲ್ಲ ಒಂದು ಚಲೋ ಪರ್ಫಾರ್ಮೆನ್ಸನ್ನು ಪಡ್ಕೊಳ್ಳುವ ಮೂಲಕ ಒಂದು ಚಲೋ ಒಂದು ಆಡಿಯನ್ಸನ್ನು ಕಲೆಕ್ಟ್ ಮಾಡಿ ಒಂದು ಚಲೋ ಕಲೆಕ್ಷನನ್ನು ಮಾಡಿದವು. ಇವಾಗಿದ್ದು ಬೆಸ್ಟ್ ಮೂವಿಗಳ ಈ ಒಂದು ವಾರದ್ದು ಬೆಸ್ಟ್ ಕಲೆಕ್ಷನ್. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.